ನಗರದ ಪ್ರೆಸ್ ಕ್ಲಬ್ನಲ್ಲಿ ಇಂದು ಡಾಕ್ಟರ್ ಹಿರೇಮಠ ಫೌಂಡೇಶನ್ ವತಿಯಿಂದ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿ ಕೆತ್ತಿದ ಕರ್ನಾಟಕಕ್ಕೆ ಕೀರ್ತಿ ತಂದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಡಾಕ್ಟರ್ ಹಿರೇಮಠ ಫೌಂಡೇಶನ್ ಹಾಗೂ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ಅಭಿನವ ಅಮರ ಶಿಲ್ಪಿ ಬಿರುದು ನೀಡಿ ಗೌರವಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ವಿಶ್ವನಾಥ್ ಹಿರೇಮಠ ಮಾಹಿತಿ ನೀಡಿದರು. ಹೌದು, ನಮ್ಮ ಫೌಂಡೇಶನ್ ವತಿಯಿಂದ ನಾವು ಅವ್ರನ್ನ ಗುರುತಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಷ್ಟೇ, ನಮ್ಮ ಈ ರೀತಿಯ ಮರೆಯಾಗಿರುವಂಥ ಈ ಟ್ಯಾಲೆಂಟ್ಗಳೇನಿದೆ ಅವ್ರಿಗೂ ಸಹ ಒಂದು ಪ್ರೋತ್ಸಾಹ ಆಗಬೇಕು. ಈಗ ಒಂದೇ ದೇವಸ್ಥಾನಕ್ಕೆ ಮುಗಿಲಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕಾರ್ಯಗಳಾಗುತ್ತೆ, ಅಲ್ಲ ಅವ್ರನ್ನೂ ಯಾರೋ ಒಬ್ರು ಗುರುತಿಸ್ತಾರೆ ಅನ್ನೋ ಒಂದು ಬೆಂಬಲ ನಮ್ಮ ಕಡೆಯಿಂದ ಇದೆ. ಫೌಂಡೇಶನ್ ಅವ್ರಿಗೂ ಬೆಂಬಲಿಸ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಇಷ್ಟರಲ್ಲೇ ಶೀಘ್ರದಲ್ಲೇ ಆ ಬಿರುದನ್ನು ಸಹ ತುಂಬ ಒಂದು ಕಲ್ಪನೆಯಲ್ಲಿ ನಾವು ಮಾಡಿದ್ದೀವಿ. ಅದನ್ನು ಸಹ ಲಾಂಚ್ ಮಾಡೋ ಕಾರ್ಯಕ್ರಮನ ಇಲ್ಲೇ ಪ್ರೆಸ್ ಕ್ಲಬ್ಬಲ್ಲೇ ಅಂದ್ಕೊಳ್ತೀವಿ. ಯಾವೆಲ್ಲ ಗಣ್ಯರು ಭಾಗಿಯಾಗ್ತಾರೆ ಸರ್? ಇದು ಯಾವುದೇ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಲ್ಲದೆ ಇರೋದ್ರಿಂದ ಹಿಂದೂ ಸಂಘಟನೆಗಳನ್ನು ಆಹ್ವಾನ ಕೊಟ್ಟಿದ್ದೀವಿ, ಮತ್ತು ಅಲ್ಲಿ ಸಾಮಾಜಿಕವಾಗಿ ಗುರುತಿಸ್ಕೊಂಡಿರೋರನ್ನ ಆಹ್ವಾನ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಹಿಂದೂ ಹೋರಾಟಗಾರ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್, ಡಾಕ್ಟರ್ ಗಜೇಂದ್ರ ನಾಯಕ್ ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಚೇತನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.